ದ ವರ್ಲ್ಡ್ ಕನ್ನಡ. ಅಕ್ಕ ಮೊಣಕಾಯಿ ಮಾಡೋಲ್ಲ ಫೋನ್ ಮಾಡಿ ಸರ್. ನನ್ನ ಹೆಸರು ರಾಘವೇಂದ್ರ ಭಟ್ ಅಂತ. ಇಲ್ಲಿ ರಥೋತ್ಸವ ಅಂದರೆ ಪ್ರಥಮವಾಗಿ ವನಭೋಜನ ನಡೀತದೆ. ಮತ್ತು ಮಾರನೇ ದಿನ ಪಲ್ಲಕ್ಕಿ ಉತ್ಸವ, ಮತ್ತು ಅದರ ನಂತರ ಪುಷ್ಪ ರಥೋತ್ಸವ ಮತ್ತು ದೊಡ್ಡ ರಥೋತ್ಸವ, ಮತ್ತು ಅದರ ನಂತರ ಅವಭೃತ ನಡೀತದೆ. ಮತ್ತು ರಾತ್ರಿ ಕಾರ್ತಿಕ ನಡೀತದೆ. ಹೀಗೆ ಒಂದು 5 ದಿನದ ಕಾರ್ಯಕ್ರಮ ನಡೀತದೆ. ಹೀಗೆ ಪರಿಪೂರ್ಣತೆ ಹೊಂದುತ್ತದೆ ರಥೋತ್ಸವ. ವೀಕ್ಷಕರೇ ನಮಸ್ಕಾರ. ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಧೀರಜ್ ಕುಮಾರ್ ಶಿರ್ಸಿ. ಇವತ್ತು 2ನೇ ದಿನದ ಕಾರ್ತಿಕೋತ್ಸವ, ಇಲೇಕಣಿಯ ರಥೋತ್ಸವದ 2ನೇ ದಿನದ ಸಂಪೂರ್ಣ ವಿಡಿಯೋನ ನೋಡ್ಕೊಂಡು ಬರೋಣ. ಏನೆಲ್ಲ ವಿಶೇಷತೆ ಇದೆ, ಎಷ್ಟೆಲ್ಲ ಜನ ಸೇರಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟು ಜನ ಇದ್ದಾರಲ್ಲ. ನನ್ನ ಹೆಸರು ಸುವರ್ಣ. ನಾನು ಭೀಮನಗುಡ್ಡದ ನಿವಾಸಿ. ನಾವು ಚಿಕ್ಕನಿಂದಲೂ ಅಂದರೆ ಹುಟ್ಟೂರೇ ಸಿರ್ಸಿ ನಮ್ಮದು. ಹಾಗಾಗಿ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ತೇರಿಗೆ ಹೋಗಿ ಬರ್ತೀವಿ. ಇಲ್ಲಿನ ತೇರಿನ ವಿಶೇಷತೆ ಅಂತಂದರೆ ಚಂಪಾಷಷ್ಠಿಯ ದಿವಸ ಇಲ್ಲಿ
ಆ್ಯಕ್ಚುಲಿ ಇದು 2 ತೇರು ಅಂತ ಮಾಡ್ತಾರೆ. ಹಿಂದಿನ ದಿನ ಸಣ್ಣ ತೇರು ವಿಶೇಷತೆ ಇರುತ್ತದೆ, ಮಾರನೇ ಚಂಪಾಷಷ್ಠಿಯ ದಿನ ದೊಡ್ಡ ತೇರನ್ನು ಮಾಡುತ್ತಾರೆ. ಇದು ಜಾತ್ರೆ ಅಂದರೆ ಆ್ಯಕ್ಚುಲು 4 ದಿನದ ಹಿಂದಿಂದಲೇ ನಡೀತದೆ. ಯಾಕಂದರೆ ದೇವ್ರ ಪಲ್ಲಕ್ಕಿ ಫಸ್ಟ್ನೇ ದಿನ ಭೀಮನಗುಡ್ಡ, ನೀಲೇಕಣಿ, ಸಿದ್ದಾಪುರ ರೋಡಿಗೆಲ್ಲ ಹೋಗ್ತವೆ. ಆಮೇಲೆ ಮಾರನೇ ದಿನ ಅಕ್ಷಯ ಬಾಗಿಲ ತನಕ ಹೋಗಿ ಬರ್ತವೆ ದೇವ್ರ ಮೂತ್ರಿ. ಅದ್ರ ಮಾರನೇ ದಿನ ಸಣ್ಣ ತೇರು ಇರ್ತದೆ. ಅದ್ರ ಚಂಪಾಷಷ್ಠಿ ದಿನ ದೊಡ್ಡ ತೇರು ನಡೀತದೆ. ವಿಶೇಷತೆ ಅಂದರೆ ದೊಡ್ಡ ತೇರು ಅಂತಂದರೆ ತುಂಬ ಜನರು ಸೇರಿರ್ತಾರೆ, ತುಂಬ ಅಂಗಡಿಗಳು ಎಲ್ಲ ಬಂದಿರ್ತವೆ, ಮಿಠಾಯಿ ಅಂಗಡಿಗಳು ಎಲ್ಲ ಇತರೆ ಅಂಗಡಿಗಳೆಲ್ಲ ಬಂದಿರ್ತವೆ. ಮತ್ತು ಅದು ಸುಮಾರು 2 ಗಂಟೆ ರಾತ್ರಿವರೆಗೂ ಅದ್ರ ಉತ್ಸವ ನಡೀತಾ ಇರ್ತದೆ. ರಥವನ್ನು ಸುಮಾರು ದೂರವರೆಗೆ ಎಳೆದುಕೊಂಡು ಹೋಗಿ ಮತ್ತೆ ಅದನ್ನು ಹಿಂತಿರುಗಿಸ್ಕೊಂಡು ಬರುತ್ತಾರೆ. ಆ ನಂತರ ರಥ ಎಳೆದಾದ್ಮೇಲೆ ದೇವರ ಪಲ್ಲಕ್ಕಿಯನ್ನು ಪುನಃ ಅಲ್ಲಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಕೆರೆಯಲ್ಲಿ ಅದರ ಓಕಳಿ ಆಟವನ್ನೆಲ್ಲ ಆಡಿಸಿ ಆಮೇಲೆ ಮದ್ದನ್ನು ಸುಡ್ತಾರೆ. ಆಮೇಲೆ ಮತ್ತೆ ದೇವಸ್ಥಾನದಲ್ಲಿ ಈ ಥರ ಭಜನಾ ಕಾರ್ಯಕ್ರಮ ಎಲ್ಲ ನೆರವೇರ್ತವೆ. ನೋಡಲಿಕ್ಕೆ ತುಂಬ ರಮಣೀಯವಾಗಿ ಸುಂದರವಾಗಿರುತ್ತೆ ಸರ್. ಒಂದು ವಿಶೇಷ ಅಂದರೆ ಮೇಡಮ್ ಅವ್ರು ಹೇಳಲಿಲ್ಲ, ಅವ್ರ ಯಜಮಾನ್ರೆ ಉದಯ ಆಚಾರ ಅಂತ ಇದ್ದಾರೆ, ಸಣ್ಣ ರಥ ಮಾಡಿದ್ರು ಅವರೇ. ಅದು ಹಾಗಾಗಿದ್ದರಿಂದ ಮೇಡಮ್ ಅವರಿಗೆ ಅಲ್ಲಿಗೆ ಅಂದರೆ ಅವಿನಾಭಾವ ಸಂಬಂಧ ಅನೇಕ ವರ್ಷಗಳಿಂದ ಅವರಿಗೆಲ್ಲ ಐಡಿಯಾ ಇದೆ. ಅವ್ರು ಸರೇ ಮಾಡಿದ್ರಿಂದ ಮೇಡಮ್ ಆ ವಿಚಾರ ಹೇಳಿಲ್ಲ, ಬಟ್ ನನ್ನ ಮನಸ್ಸು ತಡಿಲಿಲ್ಲ, ಹೇಳ್ತಾ ಇದ್ದೇನೆ. ಆ ರಥನೂ ಕೂಡ ತುಂಬ ಚೆನ್ನಾಗಿದೆ. ಮೊದಲೇನು ಹೇಳಿದ ಫಸ್ಟ್ ಒಂದು ರಥ ಇರ್ತದೆ, ಸಣ್ಣ ರಥ, ಆಮೇಲೆ ದೊಡ್ಡ ರಥ ಇರ್ತದೆ. ಇಡೀ ದಿವಸ ಇದ್ರ ಕಾರ್ಯಕ್ರಮ ನಡೀತದೆ. ಇಡೀ ಒಳ್ಳೆಯ ರೀತಿಯಿಂದ ಶಿರಸಿಯಿಂದ ಪೂರ್ವ ಎಲ್ಲ ಜನರು ಇದರಲ್ಲಿ ಭಾಗಿಯಾಗಿ ವಿಜೃಂಭಣೆಯಿಂದ ನಾವು ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ದೇವರಲ್ಲಿ ಆಶೀರ್ವಾದವನ್ನು ಪಡಿತಾ ಇದ್ದೇವೆ. ಪ್ರತಿ ವರ್ಷ ನಾವು ಈ ಚಂಪಾಷಷ್ಠಿ ದಿನ ರಥ ಎಳಿಲಿಕ್ಕೆ ಎಲ್ಲರೂ ನಾವು ಹೋಗ್ತಾ ಇದ್ದೇವೆ. ತಾವು ಎಲ್ಲರೂ ಮುಂದಿನ ವರ್ಷ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ಎಲ್ಲರಲ್ಲೂ ಭಾವನೆ ಇದೆ, ಏನಾದರೂ ಹರಕೆ ಹೊತ್ತರ ಅದು ಆಗ್ತಿರತ್ತ ಭಾವನೆ ಇದೆ. ಪರ್ಟಿಕ್ಯುಲರ್ ಸರ್ಪ ದೋಷ ಇಂಥವೆಲ್ಲ ಇದ್ದರೆ ಆ ದೇವರಿಗೆ ಬೇಡ್ಕೊಳ್ತಾರೆ. ಅಂಥ ದೋಷಗಳು ಮನೇಲಿ ಏನಾದರೂ ಕಾಣಿಸ್ಕೊಳ್ತೇವೆ ಏನಾದರೂ ಆದರೆ ಆ ದೇವರಿಗೆ ಬೇಡ್ಕೊಳ್ತಾರೆ. ನಿಮಗೊಂದು ಹಣ್ಣುಕಾಯಿ ಮಾಡಿಸ್ಕೊಳ್ತೇನೆ ಅಥವಾ ಏನೋ ಒಂದು ವಿಚಾರ ಹೇಳಿಸ್ಕೊಳ್ತಾರೆ. ಹಾಗಾಗಿ ಎಲ್ಲರಿಗೂ ರಕ್ಷಣೆ ಕೊಡೋಂಥ ಒಂದು ದೇವರು ಅಂದರೆ ಯಾವ ಕಾರಣಕ್ಕೂ ಅಂದರೆ ನಂಬಿದಂಥ ದೇವರು, ಎಲ್ಲರಿಗೂ ರಕ್ಷಣೆ ಕೊಡುವಂಥ ನಾವು ನಂಬಿರೋ ದೇವರು ಸುಬ್ರಹ್ಮಣ್ಯ ಸ್ವಾಮಿ.
ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.